ತುಮಕೂರು ನಗರದ ಸಿದ್ಧಗಂಗಾ ಮಠದಲ್ಲಿ ಶನಿವಾರ ನಡೆದ ಸಮಾರಂಭದಲ್ಲಿ ಸಿದ್ಧಿ ಬಯೋ ಸಂಸ್ಥೆಯ ಸಾವಯವ ದ್ರಾವಣ ವೆಕ್ಟೋಶೀಲ್ಡ್ ಕೀಟನಾಶಕವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣನವರು, ಸೊಳ್ಳೆಯಿಂದ ಅನೇಕ ಕಾಯಿಲೆಗಳು ಹರಡುತ್ತವೆ. ಸೊಳ್ಳೆ ನಿರ್ಮೂಲನೆ ಮೂಲಕ ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಂಡು ಜನರ ಆರೋಗ್ಯ ಕಾಪಾಡಲು ಸಾಧ್ಯ. ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗದಂತೆ ಕ್ರಮವಹಿಸಬೇಕಾದ ಅಗತ್ಯವಿದೆ. ನ್ಯಾಷನಲ್ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಪ್ರಮಾಣಿತವಾಗಿರುವ ಈ ಔಷಧಿ ಸೊಳ್ಳೆ ಸಂತತಿ ನಿರ್ಮೂಲನೆಗೆ ಇದು ಪರಿಣಾಮಕಾರಿ. ಇದರ ಸಿಂಪಡಣೆಯಿಂದ ಸೊಳ್ಳೆಗಳನ್ನು ಲಾರ್ವಾ ಹಂತದಲ್ಲೇ ನಾಶ ಮಾಡಬಹುದು ಎಂದು ಹೇಳಿದರು. ವಿಶೇಷವಾಗಿ ಮನುಷ್ಯರಿಗೆ ಹಳ್ಳಿಗಳಲ್ಲಿ ಮೊದಲು ಹೇಳೋರು ಕಾಮಾಲ ಕಾಯಿಲೆ ಬರ್ತದೆ ಅಂತ. ಸೊಳ್ಳೆ ಕಚ್ಚಿದ್ರೆ ಏನಾಯ್ತದೆ ಅನ್ನೋದನ್ನು ಅದೆಲ್ಲವೂ ಕೂಡ ಒಂದು ರೀತಿ ತಾಪಂದಿಗೆ ಬಂದಿದ್ರು ಕೂಡ ಇವತ್ತಿಗೂ ಕೂಡ ತಾಂತ್ರಿಕವಾಗಿ ನಾವು ಎಷ್ಟು ಬುದ್ಧಿವಂತರಾದರೂ ಕೂಡ ಕೆಲವು ಔಷಧಿಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡದೆ ಹೋದರೆ ಏನಾಗ್ತದೆ ಅನ್ನೋದಕ್ಕೆ ನೀವೊಂದು 15-20 ದಿನ ದೆಹಲಿಯಲ್ಲಿದ್ದರೆ ಗೊತ್ತಾಯ್ತದೆ. ಅದು ಇಂಥ ಟೈಮ್ನಲ್ಲಿ ಇರಬೇಕು. ಚಳಿಗಾಲದಲ್ಲಿ ದೆಹಲಿಯಲ್ಲಿದ್ದರೆ ಆ ಪೊಲ್ಯೂಷನ್ ಏನು, ಅದರ ಭಾವನೆ ಏನು, ಅದು ಯಾವ ರೀತಿ ಇದೆ, ಸಂಘರ್ಷಗಳನ್ನು ಯಾವ ರೀತಿ ನಾವು ಸೃಷ್ಟಿ ಮಾಡ್ತದೆ ಪ್ರಕೃತಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಿದ್ಧಿ ಬಯೋ ವೆಕ್ಟೋಶೀಲ್ಡ್ನ ಮಾಡಿ ಲೋಕಾರ್ಪಣೆ ಕೆಲಸವನ್ನು ಮಾಡಿದ್ದಾರೆ. ಸುರೇಶ್ ಗೌಡ್ರು ಹೇಳಿದಾಗೆ ನಮ್ಮವರು ಅನ್ನುವ ಅಸಡ್ಡೆಯ ಮಾತನ್ನು ಬಿಟ್ಟು ದೇಶದಲ್ಲಿ ಟೆಕ್ನಾಲಜಿ ತಾಂತ್ರಿಕವಾಗಿ ಭಾರತೀಯರು ಕೂಡ ಬುದ್ಧಿವಂತರಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. NR ಜಗದೀಶ್ ಅವರ ಕುಟುಂಬ ಬುದ್ಧಿವಂತರ ಕುಟುಂಬ, ಮತ್ತು ದೇಶಕ್ಕೆ ತನ್ನದೇ ಆದಂಥ ಕೆಲವು ತಮ್ಮ ಅನುಭವವನ್ನು ಹಂಚ್ಕೊಳ್ತಕ್ಕಂಥದ್ದು, ಮತ್ತು ಶ್ರೀಮಠದ ಪ್ರತಿಯೊಂದು ಹಂತದಲ್ಲೂ ಕೂಡ ಶ್ರೀಮಠದ ಸೇವಾಭಿವೃದ್ಧಿಯಲ್ಲಿ ಅವರು ಕೂಡ ತಮ್ಮ ತನವನ್ನು ಬೆಳೆಸ್ಕೊಂಡು ಬಂದಿರ್ತಕ್ಕಂಥವರು. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ತುಂಬ ಬೇಕಾದಂಥವರು. ತಾವು ಒಳ್ಳೆ ಕೆಲಸ ಮಾಡಿದ್ದೀರಿ, ಇಲ್ಲೇ ಬಂದು ಶ್ರೀಮಠದಲ್ಲೇ ಮಾಡಿ ಇವತ್ತಿನ ಒಂದು ನಿಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿದ್ದೀರಿ. ಶ್ರೀಮಠಕ್ಕೂ ನಿಮಗೆ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧವನ್ನು ನಾನು ಈ ಒಂದು ಭಾಗದ ಲೋಕಸಭಾ ಸದಸ್ಯನಾಗಿ ಪ್ರಶಂಸೆ ಮಾಡ್ತೀನಿ. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ಸೊಳ್ಳೆಗಳಿಂದ ವಿವಿಧ ಕಾಯಿಲೆಗಳು ಹರಡುತ್ತವೆ. ಸೊಳ್ಳೆ ಉತ್ಪತ್ತಿ ಆಗದಂತೆ ತಡೆಯಬೇಕು. ಸ್ವಚ್ಛತೆಯಿಂದ ಸಾರ್ವಜನಿಕ ಆರೋಗ್ಯ ಕಾಪಾಡಲು ಸೊಳ್ಳೆಗಳ ನಿರ್ಮೂಲನೆ ಆಗಬೇಕು. ವೆಕ್ಟೋಶೀಲ್ಡ್ ದ್ರಾವಣವನ್ನು ಕೊಳಚೆ ಪ್ರದೇಶ, ಚರಂಡಿಗಳಿಗೆ ಸಿಂಪಡಣೆ ಮಾಡಿ ಸೊಳ್ಳೆ ನಾಶ ಮಾಡಿ ಆರೋಗ್ಯಕರ ಪರಿಸರ ನಿರ್ಮಾಣ ಮಾಡಬಹುದು ಎಂದು ಹೇಳಿದರು. ಇವತ್ತಿನ ದಿನಮಾನಗಳಲ್ಲಿ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿ ನಾವು ಇವತ್ತು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿದೆ. ಸೊಳ್ಳೆಗಳ ಒಂದು ಉಗಮ ಸ್ಥಾನ, ಅದು ಉತ್ಪತ್ತಿ ಆಗುವಂಥ ಸ್ಥಾನಗಳಲ್ಲಿ ಸೊಳ್ಳೆಗಳು ಬೆಳೆದೇ ಇರಬೇಕಾದ್ರೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಒಂದು ವೆಕ್ಟೋಶೀಲ್ಡನ್ನು ಇವರು ತಯಾರು ಮಾಡಿ ಇದಕ್ಕೆ ICMR ಅದರ ಒಂದು ಒತ್ತಿಗೆಯನ್ನು ಪರ್ಮಿಷನ್ ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸೋಮಣ್ಣವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ಆಹಾರ ವಿಹಾರ, ಆಚಾರ ವಿಚಾರ ಇವೆಲ್ಲರ ಜೊತೆಗೆ ಒಂದು ಪರಿಸರವು ಕೂಡ ಚೆನ್ನಾಗಿರಬೇಕಾಗಿರುವಂಥದ್ದು. ಎಲ್ಲೆಲ್ಲಿ ಕೊಳೆತ ನೀರು, ನಿಂತ ನೀರು ಇರುವ ಸ್ಥಳದಲ್ಲೇ ಇವತ್ತು ಸೊಳ್ಳೆಗಳು ಬ್ರೀಡ್ ಮಾಡುವಂಥದ್ದು, ಅಲ್ಲೇ ಮೊಟ್ಟೆಗಳನ್ನು ಹಾಕುವಂಥ ಜಾಸ್ತಿ ಇರ್ತದೆ. ಅಂಥ ಸ್ಥಳಗಳಿಗೆ ಇದನ್ನು ಹಾಕಿದಾಗ ಆ ಸೊಳ್ಳೆಗಳನ್ನು ಸಾಯಿಸೋಕ್ಕಾಗೋದಿಲ್ಲ, ಹೋಗ್ಬಿಡ್ತವೆ. ಆದರೆ ಆ ಮೊಟ್ಟೆಗಳನ್ನು ಇಟ್ಟಂಥದ್ದನ್ನು ನಾವು ಅದನ್ನು ನಿಯಂತ್ರಣ ಮಾಡ್ಬೋದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಈ ಒಂದು ಪ್ರಾಡಕ್ಟನ್ನು ಇವತ್ತು ಬಿಡುಗಡೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸಂತೋಷ ಪಡುವಂಥ ಸಂಗತಿ. ವಿಶೇಷವಾಗಿ ಇದು ಹೇಳಿದಾಗೆ ನಮ್ಮ ನಗರದಲ್ಲಿರುವಂತಹ ಕೊಳಚೆ ಪ್ರದೇಶಗಳಿರ್ಬೋದು, ಚರಂಡಿಗಳಿರ್ಬೋದು, ಅಂತಹ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಸೊಳ್ಳೆಗಳು ಜಾಸ್ತಿ ಇರ್ತವೋ ಅಂಥ ಕಡೆ ಇದನ್ನು ಉಪಯೋಗಿಸಿದ್ರೆ ಆದಷ್ಟು ಸೊಳ್ಳೆ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಸಿದ್ಧಿ ಬಯೋ ಸಂಸ್ಥೆಯ ಶಾರದಾ ರುದ್ರ ಪ್ರಕಾಶ್ ಮಾತನಾಡಿ, ಸೊಳ್ಳೆಗಳ ಮೂಲಕ ಹರಡುವ ಕಾಯಿಲೆಗಳು ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಸವಾಲಾಗಿ ಪರಿಣಮಿಸುತ್ತವೆ. ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯುವ ಉದ್ದೇಶದಿಂದ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ. ವಿಶೇಷವಾಗಿ ಕೊಳಚೆ ಪ್ರದೇಶಗಳು ಹಾಗೂ ಚರಂಡಿಗಳಿಗೆ ವೆಕ್ಟೋಶೀಲ್ಡ್ ದ್ರಾವಣವನ್ನು ಸಿಂಪಡಣೆ ಮಾಡುವ ಮೂಲಕ ಸೊಳ್ಳೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಈ ಕ್ರಮಗಳಿಂದ ಆರೋಗ್ಯಕರ ಪರಿಸರ ನಿರ್ಮಾಣವಾಗುವುದರ ಜೊತೆಗೆ ಕಾಯಿಲೆಗಳ ಹರಡುವಿಕೆಯನ್ನ ತಡೆಗಟ್ಟಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ಮತ್ತು ಈಗಿನ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಸ್ವಾಮೀಜಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಕೇಂದ್ರದ ರೈಲ್ವೆ ಸಚಿವರಾದ ಸೋಮಣ್ಣ ಅವರ ಸಹಯೋಗದಿಂದ ನಾವು ವೆಕ್ಟೋಶೀಲ್ಡ್ ಎಂಬ
ಬಯೋಲಜಿಕಲ್ ಇನ್ಸೆಕ್ಟಿಸೈಡ್ ಬಿಡುಗಡೆ ಮಾಡಿದ್ದೇವೆ. ಈ ಬಯೋಲಜಿಕಲ್ ಇನ್ಸೆಕ್ಟಿಸೈಡ್ ಲೈಸೆನ್ಸ್ ಪಡೆಯಲು ಒಂದು 5-6 ವರ್ಷಗಳಿಂದ ತುಂಬ ಕಷ್ಟಪಟ್ಟು ಇವತ್ತು ನಾವು ಭಾಳ ಸಂತೋಷದಿಂದ ಹೇಳಬಹುದು, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿದೆ. ಇದು ಇದರ ಉದ್ದೇಶ ಏನಂದರೆ ಸೊಳ್ಳೆಗಳ ಲಾರ್ವಾಗಳನ್ನು ಸಾಯಿಸಿ ಮಸ್ಕಿಟೋಗಳನ್ನು ನಿಯಂತ್ರಿಸಿ ಆ ಮಸ್ಕಿಟೋ ಇಂದ ಬರುವ ಕಾಯಿಲೆಗಳಾದ ಡೆಂಗ್ಯೂ ಆಮೇಲೆ ಮಲೇರಿಯಾನು ಹದಗಟ್ಟಲು ಇದು ಒಂದು ಜೈವಿಕ ಇನ್ಸೆಕ್ಟಿಸೈಡ್ ಆದುದರಿಂದ ಇದು ಕೆಮಿಕಲ್ ಫ್ರೀ ಆಗಿ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಇದು ನಾವು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಮಲೇರಿಯಾ, ಡೆಂಗು ಮತ್ತು ಇತರೆ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಇದನ್ನು ಸೊಳ್ಳೆ ಲಾರ್ವಾಗಳಿಗೆ ಸ್ಪ್ರೇ ಮಾಡಬೇಕಾಗುತ್ತೆ. ಸ್ಪ್ರೇ ಮಾಡಿದ್ರೆ ನಿಮಗೆ ಚರಂಡಿ ಮತ್ತು ಓಪನ್ ಪಾಂಡ್ಸ್ ಮೇಲೆ ಸ್ಪ್ರೇ ಮಾಡೋದನ್ನು ಅಕಸ್ಮಾತ್ ಆ ನೀರು ಬೇರೆ ಜನರು ಅಥವಾ ಪ್ರಾಣಿಗಳ ನೀರು ಕುಡಿದ್ರು ಏನೂ ಆಗೋದಿಲ್ಲ. ಸೊ ಟೋಟ್ಲಿ ಕೆಮಿಕಲ್ ಫ್ರೀ, ಆರ್ಗ್ಯಾನಿಕ್ ಇದು. ಮತ್ತು ಇದರಿಂದ ಕಾರ್ಪೊರೇಷನ್ ಅವರು ಮತ್ತು ಮುನ್ಸಿಪಲ್ ಅವರೆಲ್ಲ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ. ನಮ್ಮ BTI ವೆಕ್ಟೋಶೀಲ್ಡ್ ಪ್ರಾಡಕ್ಟ್ ಇಲ್ಲಿ ಲಾಂಚ್ ಮಾಡೋದು ನಮಗೆ ಭಾಳ ಖುಷಿಯಾಗಿದೆ. ಈ ಪ್ರಾಡಕ್ಟ್ ಬಂದು ಮೇನ್ಲಿ ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ಸ್ ಅವರು ನಮ್ಮಿಂದ ಬೈ ಮಾಡಿ ಸೊಸೈಟಿನಲ್ಲಿ ಮಸ್ಕಿಟೋ ಕಂಟ್ರೋಲ್ ಮಾಡ್ಬೋದು. ಈ ಸದ್ಯ ಈಗ BTI ಪ್ರಾಡಕ್ಟ್ ಬಂದು ಈಗ ಸೌತ್ ಇಂಡಿಯಾನಲ್ಲಿ ಬೇರೆ ಮ್ಯಾನುಫ್ಯಾಕ್ಚರ್ಸ್ ಯಾರೂ ಇಲ್ಲ. ಈಗ ನಾವು ಅಷ್ಟೇ ಇರೋದ್ರಿಂದ ಅದೊಂದು ಭಾಳ ಖುಷಿ. ಕಾರ್ಯಕ್ರಮದಲ್ಲಿ ಶಾಸಕರಾದ GB ಜ್ಯೋತಿ ಗಣೇಶ್, B ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್, ಸಿದ್ದಿ ಬಯೋ ಸಂಸ್ಥಾಪಕ ನಿರ್ದೇಶಕರಾದ NJ ರುದ್ರಪ್ರಕಾಶ್, ಸಂಸ್ಥೆಯ ಶಾರದಾ ರುದ್ರಪ್ರಕಾಶ್, ದರ್ಶನ್, ಅಕ್ಷಯ್ ಮೊದಲಾದವರು ಭಾಗಿಯಾಗಿದ್ದರು.